ಮೈಸೂರಿನ ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸತೀಶ್ ಬಾಬುನನ್ನ ಎಸ್ಐಟಿ ಕಚೇರಿಗೆ ಕರೆತಂದಿರುವಂಥದ್ದು ಅಧಿಕಾರಿಗಳು. ಅಂದರೆ ಆತನಿಗೂ ಕೂಡ ವಿಚಾರಣೆ ಮಾಡಲಾಗುತ್ತೆ. ಸೊ ಸತೀಶ್ ಬಾಬುವನ್ನ ಈಗ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆತಂದಿದ್ದಾರೆ. ಕಚೇರಿಯಲ್ಲಿ ಸತೀಶ್ ಬಾಬು ಅವರ ವಿಚಾರಣೆ ಇದೆಯಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ. ಸೊ 8 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ಕೋರ್ಟ್ ನೀಡಿರುವಂಥದ್ದು. ಸೊ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ರೇವಣ್ಣ ಅವರು ಇದ್ದಾರೆ. ಸೊ ಮೊದಲಿಗೆ ಪ್ರತ್ಯೇಕವಾಗಿ ಸತೀಶ್ ಬಾಬು ಅವರ ವಿಚಾರಣೆ ಆಗ್ತಾ ಇದೆ. ಒಂದು ವೇಳೆ ಅಂದರೆ ಇಬ್ಬರ ವಿಚಾರಣೆ ಆಗುತ್ತೆ. ರೇವಣ್ಣ ಸತೀಶ್ ಬಾಬು ಹೇಳಿಕೆಯಲ್ಲಿ ಏನಾದರೂ ಸಾಮ್ಯತೆ ಇಲ್ಲ ಅಂತಂದಾಗ ಅಥವಾ ಆ ರೀತಿಯ ಸಾಮತೆ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಇಬ್ಬರನ್ನ ಮುಖಾಮುಖಿ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರುತ್ತೆ. ಅಂದರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ರು, ಅಪಹರಣ ಮಾಡಿದ್ರು ಅಂತೇಳಿ. ಸೊ ಬಹಳ ಗಂಭೀರವಾಗಿರುವಂಥ ಪ್ರಕರಣ ಆಗತ್ತೆ ಇದು. ಸೊ ಈಗ ಆ ಸಂತ್ರಸ್ತೆಯ ಹೇಳಿಕೆ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಆ ಸಂತ್ರಸ್ತೆ ಏನೆಲ್ಲ ಹೇಳಿಕೆಯನ್ನು ಕೊಡಬಹುದು ಅನ್ನೋದು ಕುತೂಹಲ ಈಗ. ಸೊ ಮೈಸೂರಿನ ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ಬಾಬುವನ್ನು ಈಗ SIT ಕಚೇರಿಗೆ ಈಗಾಗಲೇ ಅಧಿಕಾರಿಗಳು ಕರೆತಂದಿದ್ದಾರೆ. ಅಂದರೆ ಆತನಿಗೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ. ನೀವು ಯಾಕೆ ಅವ್ರ ಜೊತೆ ಕೈ ಜೋಡಿಸಿದ್ದೀರಿ, ಯಾಕೆ ನೀವು ಕರ್ಕೊಂಡು ಹೋಗಿದ್ರಿ, ಕಿಡ್ನ್ಯಾಪ್ ಮಾಡಿದ್ರಿ, ಏನಿರಬಹುದು ನಿಮ್ಮ ಉದ್ದೇಶ ಏನು ಅಂತೇಳಿ. ಸೊ ಉದ್ದೇಶ ಏನಿರಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ. ಸೊ ಹಾಗಾಗಿ ಅವರ ವಿಚಾರಣೆ ಆಗುತ್ತೆ. ಮತ್ತು ರೇವಣ್ಣ ಈಗಾಗಲೇ ಕೂಡ ಅರೆಸ್ಟ್ ಆಗಿದ್ದಾರೆ. ರೇವಣ್ಣ ಅವರಿಗೂ ಕೂಡ ಅವರಿಗೆ ಕೇಳಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವರಿಗೂ ಕೂಡ ಕೇಳಲಾಗತ್ತೆ. ಸೊ ಇಬ್ಬರಿಗೂ ಕೂಡ ಟ್ಯಾಲಿ ಮಾಡಲಾಗತ್ತೆ. ಒಂದು ವೇಳೆ ಸಾಮ್ಯತೆ ಬಂದಿಲ್ಲ ಅಂತಂದರೆ, ಸಾಮ್ಯತೆ ಇಲ್ಲ ಅಂತ ಅಂದಾಗ ಇಬ್ಬರಿಗೂ ಮುಖಾಮುಖಿಯಾಗಿ ಪ್ರಶ್ನೆಯನ್ನು ಕೇಳಲಾಗತ್ತೆ. ಸೊ ಭಾಳ ಗಂಭೀರವಾಗಿರುವಂಥ ಪ್ರಕರಣ. ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ HD ರೇವಣ್ಣ ಅವರಿಗೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ತನಿಖೆ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಸತೀಶ್ ಬಾಬು ಅವರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಒಂದು ಕಡೆ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಹೇಗೆ ಮುಂದೆ ಏನೆಲ್ಲ ಇರುತ್ತೆ? ಹೇಮಕುಮಾರ್, ಈಗಾಗಲೇ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರುವಂತಹ ಸತೀಶ್ ಬಾಬುರನ್ನ ಈಗಾಗಲೇ 8 ದಿನಗಳ ಕಾಲ SIT ಕಸ್ಟಡಿಗೆ ಕೋರ್ಟ್ ಕೂಡ ನೀಡಿರುವಂತದ್ದು. ಸಿಟಿ ಸಿವಿಲ್ ಕೋರ್ಟ್ನ 17ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ 10 ದಿನ ಕಸ್ಟಡಿಗೂ ಕೂಡ ಮನವಿಯನ್ನ ಮಾಡಿದ್ರು SIT ಪರ ವಕೀಲರು. ಆದ್ರೆ ಕಡೆಯ ಅಂತಂದ್ರೆ ಎರಡೂ ಕಡೆಯ ವಾದವನ್ನ ಆಲಿಕೆ ಮಾಡಿದಂತಹ ನ್ಯಾಯಾಧೀಶರು ಕೂಡ 8 ದಿನ ಕಸ್ಟಡಿಗೆ ನೀಡಿ ಆದೇಶವನ್ನು ಕೂಡ ಹೊರಡಿಸಿದ್ರು. ನ್ಯಾಯಾಧೀಶರಾದಂತಹ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರು ಈ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಹೀಗಾಗಿ KR ನಗರ ಮಹಿಳೆಯ ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸತೀಶ್ ಬಾಬು ಏನಿದ್ದಾರೆ ಅವರನ್ನ SIT ಕಚೇರಿಗೆ ಈಗ ಅಧಿಕಾರಿಗಳು ಕರೆತಂದಿರುವಂತದ್ದು. 8 ದಿನ ನ್ಯಾಯಾಂಗ ಬಂಧನಕ್ಕೆ ಏನ್ ಕೋರ್ಟ್ ನೀಡಿತ್ತಲ್ಲ, ಈಗ ಕಚೇರಿಯಲ್ಲಿ ಸತೀಶ್ ಬಾಬು ವಿಚಾರಣೆಯನ್ನು ಕೂಡ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಅವರು ಕೂಡ ಈ SIT ಕಚೇರಿಯಲ್ಲಿ ಇದ್ದಾರೆ. ಇನ್ನು ಪ್ರತ್ಯೇಕವಾಗಿ ಇಬ್ಬರಿಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಸತೀಶ್ ಬಾಬುಗೂ ವಿಚಾರಣೆ ಕೂಡ ನಡೆಯುತ್ತೆ ಪ್ರತ್ಯೇಕವಾಗಿ. ಇನ್ನು ಈ ಕಿಡ್ನಾಪ್ ಪ್ರಕರಣದಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಬೇಕಲ್ಲ, ಆ ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಏನು ಇಬ್ಬರ ಮಾತಿನ ನಡುವೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಇಬ್ಬರನ್ನು ಕೂರಿಸ್ಕೊಂಡು ಮುಖಾಮುಖಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಯಾಕಂತಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ, ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ ಈಗಾಗಲೇ ದಾಖಲಾಗಿರುವಂತದ್ದು. ಹೀಗಾಗಿ ಸತೀಶ್ ಬಾಬು ಈ ಮಹಿಳೆಯನ್ನ ಆತನೇ ಕರ್ಕೊಂಡು ಬಂದಿದ್ದು ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂತಂದ್ರೆ ಕರ್ಕೊಂಡು ಬಂದು ಕಿಡ್ನಾಪ್ ಮನೆಗೆ ಏನು ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈತ ಹೇಳಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಕರ್ಕೊಂಡು ಬಂದಿದ್ದು ಈತನೇ ಅನ್ನೋ ಮಾತುಗಳು ಕೂಡ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಸತೀಶ್ ಬಾಬು ಪಾತ್ರವು ಕೂಡ ಪ್ರಮುಖವಾಗಿ ಇರುವಂತದ್ದು. ಇನ್ನು ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಈತನನ್ನ ಕೇಳುವಂತಹ ಪ್ರಕ್ರಿಯೆಯು ಕೂಡ ಮುಂದಾಗ್ತಾರೆ. ಒಂದಕ್ಕೊಂದು ಸಾಮ್ಯತೆ ಇತ್ತು ಅಂತಂದ್ರೆ ಈ ಪ್ರಕರಣದಲ್ಲಿ ಮತ್ತಷ್ಟು ಕೆಲವೊಂದು ಮಾಹಿತಿಗಳು ಹೊರಬರಬೇಕಾಗುತ್ತೆ, ಅವೆಲ್ಲವೂ ಕೂಡ ಬರುತ್ತೆ. ಆದ್ರೆ ಮೊಬೈಲ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸತೀಶ್ ಬಾಬು ಮೊಬೈಲ್ ಅನ್ನ ಸೀಸ್ ಮಾಡಿ ಅದರಲ್ಲಿರುವಂತಹ ಕಾಲ್ ಲಿಸ್ಟ್ ಆಗಿರ್ಬೋದು, ಕೆಲವೊಂದು ಡಾಟಾಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಮುಂದೆ ತನಿಖೆಯನ್ನು ಕೂಡ ಕೈಗೊಳ್ತಾರೆ. ಸದ್ಯಕ್ಕೆ SIT ಅಧಿಕಾರಿಗಳ ಕೈಗೆ ಪ್ರಮುಖ ಆರೋಪಿಗಳಿದ್ದು ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ ಸಿಕ್ಕಾಕೊಂಡಿರುವಂತದ್ದು. ಸದ್ಯಕ್ಕೆ ಕಸ್ಟಡಿಯಲ್ಲೂ ಕೂಡ ಇರುವಂತದ್ದು. ಮೇ 8ರವರೆಗೆ ರೇವಣ್ಣ ಅವರಿದ್ರೆ
ಈ ಆರೋಪಿ ಏನು ಸತೀಶ್ ಬಾಬು ಏನಿದ್ದಾರೆ ಅವರು ಕೂಡ ಆ 8 ದಿವಸ ಇನ್ನು ಇವತ್ತಿಂದ ಕೌಂಟ್ ಮಾಡಿಕೊಂಡು ಇನ್ನು 8 ದಿನ ಅವರ ಕಸ್ಟಡಿಯಲ್ಲಿ ಕೂಡ ಇರ್ತಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತನಿಖೆಯನ್ನ ಕೈಗೊಳ್ತಾರೆ. ಹೇಮಕುಮಾರ್, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.